ಎಜುಕೇಶನ್ಗೆ ಟ್ರೈನಿಂಗ್ಗೆ ನಮ್ಗೆ ಇಷ್ಟು ಹೊತ್ತು ಸಿಗ್ಲಿಲ್ಲ. ಅನುಭವದಲ್ಲಿಂದ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ದೇವೆ. ಆದ್ರೆ ಈ ಸಂದರ್ಭದಲ್ಲಿ ತಾವೆಲ್ಲ ಬಹಳ ಶಿಸ್ತಿನಿಂದ ಟ್ರೈನಿಂಗ್ ಅನ್ನ ಕಲ್ತ್ಕೊಂಡು ಟ್ರೈನಿಂಗ್ ಮಾಡಿ ಇವತ್ತು ಈ ಪಕ್ಷಕ್ಕೆ ಒಂದು ಗೌರವನ ತೆಗೆದುಕೊಂಡು ಬಂದಿದ್ದೀರಿ. ನಿಮ್ಗೂ ಕೂಡ ಕೇಳ್ತಾರೆ ಏನ್ ನಿಮ್ಗೆ ಪೋಸ್ಟ್ ಅಂತ. ನಾನು ಎಲ್ಲಾ ಸಂದರ್ಭದಲ್ಲೂ ನಮ್ಮ ಬ್ಲಾಕ್ ಅವ್ರಿಗೆ DCC ಅವ್ರಿಗೆ ನಾನು ಆದೇಶವನ್ನ ಕೊಟ್ಕೊಂಡು ಬಂದಿದ್ದೀನಿ, ನಿಮ್ ಗೌರವ ಕೊಡ್ಬೇಕು ಅಂತ. ಕೆಲವರು ರಕ್ಷಣೆ ಕೊಡ್ತಾ ಇದ್ದಾರೆ, ಕೆಲವರು ಕೊಡ್ತಾ ಇಲ್ಲ. ಮುಂದಕ್ಕೆ ನಾನು ತನ್ವೀರ್ ಶೇಖರ್ ಅವ್ರಿಗೆ ಹೇಳ್ತೇನೆ, ನಿಮ್ಗೆ ಇರ್ಬೋದು, ಸೇವಾದಳದ ಇರ್ಬೋದು, NSU ಇರ್ಬೋದು, ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಗೌರವನ ಕೊಡಬೇಕು. ತಾಲೂಕ್ ಲೆವೆಲ್ ಅಲ್ಲಿ ನಾಮಿನೇಷನ್ ಎಲ್ಲಾ ಕಮಿಟಿಗಳಲ್ಲೂ ಕೂಡ 1, 2, 3, 4 ಜನ ಚಿಕ್ಕ ನಾಮಿನೇಷನ್ ಇರಲಿ, ಅಲ್ಲೂ ಕೂಡ ಗೌರವದಿಂದ ಕೊಡಬೇಕು. ಇನ್ನು ರಾಜ್ಯ ಮಟ್ಟದಲ್ಲೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಮುಂದಕ್ಕಿಂತ ಬೇಕಾದಷ್ಟು ನಾಮಿನೇಷನ್ಸ್ ಇದೆ. ಈಗ ಕೆಲವು ನಾನು ನಿರ್ದೇಶನ ಕೊಟ್ಟಿದ್ದೆ, ಪ್ರತಿ ಕಮಿಟಿಲೂ ಒಬ್ಬ ಸೇವಾದಳದವ್ರು ಇರಲೇಬೇಕು, ಯೂತ್ ಕಾಂಗ್ರೆಸ್ ಅವ್ರು ಇಬ್ರು ಇರಲೇಬೇಕು, ಮಹಿಳಾ ಕಾಂಗ್ರೆಸ್ ಅವ್ರು ಇರಲೇಬೇಕು ಅಂತೇಳಿ ನಾನು ನಿರ್ದೇಶನವನ್ನ ಕೊಟ್ಟಿದ್ದೆ. ಎಲ್ಲ ಮಂದಿಗೂ ಹೇಳಿದ್ದೆ. ಆದ್ರೆ ಲಾಸ್ಟ್ ಟೈಮ್ ಕೆಲವು ಇಶ್ಯೂ ಮಾಡ್ಬೇಕಾದ್ರೆ ನಮ್ಮ ACCಯ ಕಾರ್ಯದರ್ಶಿಗಳಿಗೆ ಅದನ್ನೆಲ್ಲ ರೀಚೆಕ್ ಮಾಡಿ ಅಂತ ಹೇಳಿದ್ದೆ. ಕೆಲವರು ಮಾಡಿದ್ದಾರೆ, ಕೆಲವರು ಬಿಟ್ಟಿದ್ದಾರೆ. ಎಲೆಕ್ಷನ್ ಆದ್ಮೇಲೆ ಆ ಕೋಟಾ ಇಲ್ಲ ಅಂತಂದ್ರೆ ಇರೋರ್ನೇ ತೆಗೆದಾಕ್ಬಿಟ್ಟು ಸೇವಾದಳವನ್ನ ತುಂಬಿಸುವಂತ ಕೆಲಸಕ್ಕೆ ನಾನು ಆದೇಶವನ್ನ ಕೊಡ್ತೇನೆ. ಮುಂದಕ್ಕೆ ನಾನು 4 ಜನ ವರ್ಕಿಂಗ್ ಪ್ರೆಸಿಡೆಂಟ್ ನ ಕುಂಡಿಸ್ಕೊಂಡು 5 ಜನ ಕುಂಡಿಸ್ಕೊಂಡು ಇದನ್ನ ಯಾವ ರೀತಿ ಸರಿ ಮಾಡಬೇಕು. ಯಾಕೆಂದ್ರೆ ನಮ್ಗೆ ಗೌರವ ಮುಖ್ಯ, ಶೇರಿಂಗ್ ಅಂಡ್ ಕೇರಿಂಗ್ ಬಹಳ ಇಂಪಾರ್ಟೆಂಟ್. ಸೊ ಬಿಜೆಪಿಯವರು ಎಲೆಕ್ಷನ್ ಬಂದಾಗ ಅವ್ರದೇ ಆದಂತ ತಂತ್ರ ಉಪಯೋಗಿಸ್ತಾರೆ. ನಾನು ನೋಡ್ತಾ ಇದ್ದೀನಿ, ಯಾವ ಗಾಳಿನೂ ಇಲ್ಲ, ಯಾವ ಮಂತ್ರಾಕ್ಷತೆ ಎತ್ಕೊಂಡು 3 ತಿಂಗಳು ಮುಂಚಿತವಾಗಿ ಮಂತ್ರಾಕ್ಷತೆ. ಈಗೆಲ್ಲ ಮದುವೆಗಳು ನಡೀತಾವಲ್ಲ, ಮದುವೆ ನಡೆದಾಗ ಮಂತ್ರಾಕ್ಷತೆ ಯಾವಾಗ ಹಾಕ್ತಾರೆ? ತಾಲಿ ಕಟ್ಟುವಾಗ, ಲಗ್ನ ಕಟ್ಟುವಾಗ ಹಾಕ್ತಾರೆ. 3 ತಿಂಗಳು ಮುಂಚಿತವಾಗಿ ಯಾರು ಮಂತ್ರಾಕ್ಷತೆ ಕೊಡ್ತಾರ? ಯಾರು ಮಂತ್ರಾಕ್ಷತೆ ಕೊಡ್ತಿಲ್ಲ. ಅವ್ರು ಏನೇ ಮಂತ್ರಾಕ್ಷತೆ ಮಾಡ್ಕೊಳ್ಳಿ, ನೀವು ಬದುಕಿನಲ್ಲಿ ಬದುಕಿಗೋಸ್ಕರ ಕಾಂಗ್ರೆಸ್ ಗ್ಯಾರಂಟಿಗೆ ನೀವು ನಮ್ಮ ಕಾರ್ಯಕ್ರಮವನ್ನ ಮನಮನೆಗೆ ಹಂಚಿದೀವಿ. ಅದನ್ನು ಹೋಗಿ ಇನ್ನ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ಯಾ ಅಂತೇಳಿ ನಾವು ಸರಿ ಮಾಡಿ ಆ ಜನರಿಗೆ ಬದುಕಿನಲ್ಲಿ ಮಂತ್ರಾಕ್ಷತೆಯನ್ನ ಅಕ್ಷತೆಯನ್ನ ಕೊಡುವಂತ ಕೆಲಸವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು.